ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಯಾರಿಗೆ DH ಕಂಪ್ಲೀಟ್ ಆಗಿದೆ, ಆಮೇಲೆ DMLT ಕಂಪ್ಲೀಟ್ ಆಗಿದೆ, BSc ನರ್ಸಿಂಗ್, GNM ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಅಂಥವ್ರುಗಳಿಗೆ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ DH ಆಫೀಸ್ ವತಿಯಿಂದ ನಮ್ಮ ಕ್ಲಿನಿಕ್ಕು ಮತ್ತು ಇದು PM ಅಭಿಮ ಯೋಜನೆ ಅಡಿಯಲ್ಲಿ NHM ಮಂಡಲದಲ್ಲಿ ಒಂದಷ್ಟು ಹುದ್ದೆಗಳನ್ನು ಕರೆಯೋರಿದ್ದಾರೆ. ವೆಯ್ಟ್ ಮಾಡಿರಿ ಅಂತ ಹೇಳಿದ್ದೆ. ಬಟ್ ಈಗ ಆಫಿಷಿಯಲಿ ಅದನ್ನು ಡಿಕ್ಲರೇಷನ್ ಮಾಡಿದ್ದಾರೆ ಮತ್ತು ವೆಬ್ಸೈಟಲ್ಲೂ ಕೂಡ ಅಪ್ಡೇಟ್ ಆಗಿದೆ. ಇದು ಗುತ್ತಿಗೆ ಆಧಾರದ ಮೇಲೆ NHM ಮಂಡಲಲ್ಲಿ ಜಾಬ್ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲಿ ಹೋಗಬೇಕಪ್ಪ ಅಂದರೆ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಒದಗಿಸ್ಕೊಡ್ತೀನಿ. ಸೊ ನೋಡಿರಿ, ಜಾಬ್ ಬಗ್ಗೆ ನೀವು ನೋಡಿದ್ರೆ ಇದು ವೆಬ್ಸೈಟಲ್ಲಿ ಬರಬೇಕಾ, ಬಂದ ಮೇಲೆ ಇಲ್ಲಿ ಜಾಬ್ಗಳನ್ನು ಕೊಟ್ಟಿದ್ದಾರೆ. ಒಂದೇದು ನೋಡಿಲಿ, ನರ್ಸಿಂಗ್ ಯಾರಪ್ಪ ಅಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ DH ಆದವ್ರಿಗಿದೆ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ನಮ್ಮ ನರ್ಸಿಂಗ್ ಸ್ಟಾಫ್ ಇದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಮಗೆ ಲ್ಯಾಬ್ ಟೆಕ್ನಿಷಿಯನ್ಸ್, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಇಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಈ ಒಂದು ಲಿಂಕ್ ಬೇಕಂದರೆ, ಈ ವೆಬ್ಸೈಟ್ ಲಿಂಕ್ ಬೇಕಪ್ಪ ಅಂತಂದರೆ ನಾನು ಏನು ಮಾಡ್ತೇನೆ ಅಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನಿಮ್ಗೆ ಯಾವುದು ಹುದ್ದಿದೆ, ನೀವು DH ಏನೋ DMLT BSc ನರ್ಸಿಂಗ್ GNM ನರ್ಸಿಂಗ್ ಇದ್ದರೂ ಅದಕ್ಕೆ ಕ್ಲಿಕ್ ಮಾಡಬೇಕು. ಉದಾಹರಣೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ DH ಅದವರಿಗೆ ಕ್ಲಿಕ್ ಮಾಡ್ತೀನಿ. ಸೊ DH ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಹೌದಾ, ಇಲ್ಲಿ ಪೇಜ್ ಓಪನ್ ಆಗಿದೆ. ಇದರಲ್ಲಿ ಏನಿದೆ, ಇಲ್ಲಿ ಗುತ್ತಿಗೆ ಅದರ ಇನ್ಸ್ಪೆಕ್ಟಿಂಗ್ ಏನಿದೆಪ್ಪ, ಇಲ್ಲಿ ಕ್ಲಿಕ್ ಅಪ್ಲೈ ಫಾರ್ ಕ್ಲಿಕ್ ಹೇರ್ ಅಂತಿದೆ. ಕ್ಲಿಕ್ ಹೇರ್ ಫಾರ್ ಅಪ್ಲೈಯಿಂಗ್ ಅಂತಿದೆ. ಆಮೇಲೆ ನಿಮ್ಗೆ ಏನಾದರೂ PDF ಬೇಕಂದ್ರೆ ಇಲ್ಲಿ PDF ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಏನು ಕಂಡೀಷನ್ ಇದೆ, ಟರ್ಮ್ ಕಂಡೀಷನ್ ಅದ ನೋಡ್ಕೊಳ್ಬೋದು. ಅಪ್ಲಿಕೇಶನ್ಗಳನ್ನು ಕೂಡ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ನೋಡಿ, ಕಂಡೀಷನ್ ಒಂದು ಏನಿದೆಪ್ಪ ಅಂದ್ರೆ ಡಾಕ್ಯುಮೆಂಟ್ಗಳು ನಿಮ್ಮಲ್ಲಿ ಎಲ್ಲ ಇರಬೇಕು. ಡಿಪ್ಲೊಮಾ ಸರ್ಟಿಫಿಕೇಟ್ ಕಂಪಲ್ಸರಿ ಇದೆ, ಯಾಕಂದ್ರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕು. ಸರ್ ನಂದು ಈಗ ಕಂಪ್ಲೀಟ್ ಆಗಿದೆ, ಇನ್ನೂ ನಂದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ನಾನು ಅಪ್ಲೈ ಮಾಡ್ಬೋದಾ? ನೋಡಿರಿ, ಅಪ್ಲೈ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಆದರೆ ಅವರು ಡಾಕ್ಯುಮೆಂಟ್ ಎಲ್ಲ ಬೇಕಂತ ಹೇಳ್ತಾರೆ. ಅಪ್ಲೈ ಮಾಡೋಕ್ಕೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಈ ಸಫಿಷಿಯೆಂಟ್ ಡಾಕ್ಯುಮೆಂಟ್ ಇಲ್ಲ ಅಂದರೆ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗಿಬಿಡುತ್ತೆ. ಅಪ್ಲೈ ಮಾಡೋಂಗಿದ್ರೆ ಮಾಡಿರಿ, ನಿಮ್ಮ ಹತ್ರ ಜೆರಾಕ್ಸ್ ಇದೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಇಲ್ಲ, ಮಾಡೋಕ್ಕೇನು ತೊಂದರೆ ಇಲ್ಲ. ಆದರೆ ಗ್ಯಾರಂಟಿ ಇಲ್ಲ ನಿಮ್ದು ಅಲ್ಲಿ ಕನ್ಸಿಡರ್ ಆಗುತ್ತೆ ಅಂತೇಳಿ. ಯಾಕಂದ್ರೆ ಅವ್ರ ಪ್ರಕಾರ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಗಳು ಬೇಕು, ಡಿಪ್ಲೊಮಾ ಸರ್ಟಿಫಿಕೇಟ್ ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆಯಲ್ಲ, ಡಿಪ್ಲೊಮಾ ಸರ್ಟಿಫಿಕೇಟ್ ಅದು ಬೇಕೇ ಬೇಕು. ಆಮೇಲೆ ನೋಡಿರಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಇಂಪಾರ್ಟೆಂಟ್ ರೀ. ನೋಡಿರಿ, ಈಗಾಗಲೇ ಇವತ್ತಿಂದ ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ನಿನ್ನೆ ಡೇಟ್ ಹಾಕ್ಯಾರ ಇವರು. ಅಪ್ಲಿಕೇಶನ್ ನೋಡಿರಿ, ಇದೇ ತಿಂಗಳು 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಐತಿ. ತಪ್ಪಿಸ್ಬೇಡ್ರಿ, ಇದೇ ತಿಂಗಳು 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ.